ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ, ಹುಳಿ ಹಾಕ್ತೀರಾ. ಅದೇನಾಯಿತು? ಮೊಸರಾಯಿತು. ಹಾಲಿನ ಆಯುಷ್ಯು 12 ಗಂಟೆ, ಮೊಸರಾದ ಕೂಡಲೇ 24 ಗಂಟೆ. ಯಾತ್ರಿಂದ ಆಯಿತು? ಬೆಂಕಿಯ ಸಂಸ್ಕಾರದಿಂದ ಹಾಲು ಹೆಪ್ಪಾಗಿ ಮೊಸರಾಯಿತು. ಮೊಸರು 24 ಗಂಟೆ ಇರ್ತದೆ. ಅತ್ತೇನಾಯಿತು? ಅದಕ್ಕೆ ಮಂಥನ ಮಾಡಿದ ಮನುಷ್ಯ, ಕಡದ, ಅದಕ್ಕೆ ಚಲೆಯನ್ನು ಕೊಟ್ಟ. ಆವಾಗ ಬೆಣ್ಣೆ ಆಯಿತು, ಮಜ್ಜಿಗೆ ಆಯಿತು. ಬೆಣ್ಣೆ ಆಯುಸ್ಸೆಷ್ಟು, ಮಜ್ಜಿಗೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯಸ್ಸು 2 ದಿನ. ಒಂದಿನ ಸಿಹಿ ಮಜ್ಜಿಗೆ ಅಂತಾರೆ, 2ನೇ ದಿನ ಹುಳಿ ಮಜ್ಜಿಗೆ ಅಂತಾರೆ. ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ, ಪ್ರಾಣಿಗಳಿಗೆ ಎಲ್ಲದೂ. ಈ ಬೆಣ್ಣೆ ಆಯುಸ್ಸೆಷ್ಟು? ಈ ಬೆಣ್ಣೆ ಆಯುಸ್ಸು 1 ವಾರ. ಇದನ್ನು ನವನೀತ ಅಂತ ಕರೀತಾರೆ. 9 ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ಬೆನ್ನೆ ಇರ್ತದೆ. ಬೆನ್ನೆಲ್ಲಿ ಹೆಂಗೆ ಬಂತು? ಬೆಣ್ಣೆಯಲ್ಲಿ ಹೆಂಗೆ ಶಕ್ತಿ ಇದ್ದರೆ, ಹಸು ಹಾಲಂತ ಹುಲ್ಲಂತ ತಿಂತದೆ, ಗಿಡಮೂಲಿಕೆಯನ್ನು ತಿಂತದೆ, ಕಾಡಿಗೆ ಹೋಗ್ತದೆ, ನಡೆದಾಡ್ತದೆ. ಆ ತಿಂದು ಬಂದು ಹಾಲನ್ನು ಕೊಡ್ತದೆ. ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ. ಇಲ್ಲೂ ಗಿಡಮೂಲಿಕೆ ಬಂತು, ಹಸುವಿನಲ್ಲಿಯೂ ಸಹ ಗಿಡಮೂಲಿಕೆ ಬಂತು. ಆ ಹುಲ್ಲನ್ನು ತಿನ್ನೋದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು. ಈ ಬೆಣ್ಣೆ 1 ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ? ತುಪ್ಪ ಮಾಡ್ತಾನೆ. ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ. ತುಪ್ಪದ ಆಯಸ್ಸು ಎಷ್ಟು? 100 ವರ್ಷ. ನೋಡಿ, 12 ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು? ತುಪ್ಪು ಆಯಿತು. ಅದರ ಆಯುಷ್ಯು 100 ವರ್ಷ ಆಯಿತು. ಹಾಲಿನ ಆಯುಸ್ಸು 12 ಗಂಟೆ ಆದರೂ ಸಂಸ್ಕಾರ ಬಲದಿಂದ 100 ವರ್ಷದವರೆಗೂ ಹೋಯಿತು. ಹಾಗೆ ಮನುಷ್ಯ ಬೆಳೀತೀರ, ಹುಟ್ಟುತ್ತೀರ, ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ, ಈ ಗಿಡಮೂಲಿಕೆಗಳ ಉಪಯೋಗದಿಂದ, ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ. ಸೇವಿದ್ರೆ ಅಲ್ಲ, ಆ ಗಾಳಿ ತಗೊಳ್ಳೋದು. ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಂಗಾಳಿ ಅಂತ. ಅಲ್ಲಿ ಗಿಡಮೂಲಿಕೆ ಬರ್ತಕ್ಕಂಥ ಗಾಳಿ. ಕೆಲವು ವೃಕ್ಷಗಳು ಇಂಗಾಲ ಡೈಆಕ್ಸೈಡನ್ನು ತಗೊಳ್ತವೆ, ಆಕ್ಸಿಜನ್ನನ್ನು ಕೊಡ್ತವೆ, ಆಕ್ಸಿಜನ್ನ ಬಿಡ್ತವೆ. ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು.